ಇನ್ನು ಕಬ್ಬು ಬೆಳೆಗಾರರ ಹೋರಾಟ ತೀವ್ರತೆಯನ್ನು ಪಡೆದುಕೊಳ್ತಾ ಇದೆ ಕ್ಷಣ ಕ್ಷಣಕ್ಕೂ. ಮತ್ತೊಂದು ಕಡೆ ರೈತರ ಜೊತೆ ನಮ್ಮ ಪ್ರತಿನಿಧಿ ದುರ್ದುಂಡಯ್ಯ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನು ಹೇಳಿದ್ರು ಕೇಳ್ತಾ ಹೋಗೋಣ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಲೆ ನಿಗದಿ ಮಾಡಬೇಕಂತ ಹೇಳಿ ಸುಮಾರು 6 ದಿನಗಳಿಂದ ನಿರಂತರವಾಗಿ ಅಹೋರಾತ್ರಿ ಧರಣಿ ಕೂಡ ಮಾಡ್ತಾ ಇದ್ದಾರೆ. ಈಗ ಸದ್ಯ ನಾವು ಏನಂತಂದ್ರೆ ಗುರ್ಲಾಪುರ ಕ್ರಾಸ್ ಬಳಿ ಇದ್ದೇವೆ. ಇಲ್ಲಿ ಸುಮಾರು 6 ದಿನಗಳಿಂದ ಒಂದು ನಿರಂತರವಾಗಿ ಒಂದು ಅಹೋರಾತ್ರಿಯಿಂದ ಧರಣಿ ಮಾಡ್ತಾ ಇದ್ದಾರೆ. ಈಗ ನಮ್ಮ ಜೊತೆಯಲ್ಲಿ ಏನಂತಂದ್ರೆ ಒಂದು ರೈತ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಚುನ್ನಪ್ಪ ಪೂಜಾರಿ ಇದ್ದಾರೆ. ಅವರನ್ನೇ ಮಾತಾಡಿಸುವಂಥ ಕೆಲಸವನ್ನು ಮಾಡೋಣ. ಸರ್, ಏನಂತಂದ್ರೆ ಒಂದು 6 ದಿನಗಳಿಂದ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಿಂದ ಸರ್ಕಾರದವರು ಕೂಡ ಸ್ಪಂದನೆ ಮಾಡ್ತಾ ಇಲ್ಲ, ಕಾರ್ಖಾನೆ ಮಾಲೀಕರು ಕೂಡ ಸ್ಪಂದನೆ ಮಾಡ್ತಿರಲ್ಲ. ಅದ್ರ ಬಗ್ಗೆ ತಾವು ಏನು ಹೇಳ್ತೀರ? ಏನು ಕಾರ್ಖಾನೆ ಮಾಲೀಕರು ಅವರಂತೂ ಕೇರ್ ಮಾಡಲ್ಲ. ಯಾಕಂದ್ರೆ ಅವರಿಗೆ ನಮ್ಮನ್ನು ಮೋಸ ಮಾಡಿ ಬದುಕೋದಷ್ಟೇ ಗೊತ್ತೈತೆ. 5-6 ವರ್ಷ ಅವ್ರು ರೊಕ್ಕ ತಿಂದರು. ಈಗ ಒಮ್ಮೆ ಕೊಡೋದು ಬರೋದಂದ್ರೆ ತ್ರಾಸ ಮಾಡ್ಕೋತಾರ. ಈಗಾಗಲೇ 3,500 ಬೇಡಿಕೆ ಒಳಗೆ 3200 ರೂಪಾಯಿಗೆ ಬಂದರೆ 200 ರೂಪಾಯಿ ಕೊಡ್ತು ಅಂದ್ರೆ ಇನ್ನು ನಾವು 100 ಕಡಿಮೆ ಮಾಡಿದ್ವು. ಇನ್ನು 200 ರೂಪಾಯಿ ಕೊಡ್ರಪ್ಪ, ಕ್ಲೋಸ್ ಮಾಡ್ಕೋತೀವಿ ಅಂತೇಳಿ ಕಾರ್ಖಾನೆಯವ್ರು ಸುತ್ತೈತಿ. ಇದು ಮುಗಿದ ನಂತರ ಇವತ್ತು 1 ಗಂಟೆಗೆ ಕಾರ್ಖಾನೆಯವ್ರನ್ನ ಬಿಡ್ತು. ಈಗ ಕಾರ್ಖಾನೆಯವ್ರಂತೂ ಕೊಡಲೇಬೇಕಾದ ಯಾವ ಹಣಿಬಾರ ಅವರು ಕಾರ್ಖಾನೆ ಬಂದು ಹಿಡಿದು ಕಬ್ಬಿನ ಬಿಲ್ ನಿಗದಿ ಆಗಲೇಬೇಕು. ನೆಕ್ಸ್ಟ್ ಈಗ 1 ಗಂಟೆಗೆ ಮತ್ತೆ ರಾಜ್ಯ ಸರ್ಕಾರ ಏನು ಕೊಡಬೇಕು, ಕೇಂದ್ರ ಸರ್ಕಾರ ಏನು ಕೊಡಬೇಕು ಅನ್ನೋದು ನಿರ್ಣಯ. ನಿನ್ನೆ ಕೂಡ ಒಂದು ರೈತರು ಏನಂತಂದ್ರೆ ಒಂದು ರೈತರ ಆಕ್ರೋಶ ಕಟ್ಟೆ ಹೊಡೆದು ಒಬ್ಬ ರೈತ ಒಂದು ವಿಷ ಕುಡಿದು ಒಂದು ಆತ್ಮಹತ್ಯೆಗೆ ಯತ್ನ ಕೂಡ ಮಾಡಿದ್ರು. ಆದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳಲಿಲ್ಲ. ಅದು ರಾಜ್ಯದ ಮುಖ್ಯಮಂತ್ರಿ, ಜಿಲ್ಲಾ ಉಸ್ತುವಾರಿ ಅವರು ಅರ್ಥ ಮಾಡ್ತಾರೆ. ರೈತರನ್ನ ಕೊಂದ ಬದುಕವ್ರದಾರ ಚಟ ಆಯ್ತು, ಅವ್ರಿಗೆ ಏನು ಮಾಡಕ್ಕೆ ಬರೋದಿಲ್ಲ. ಆದರೂ ನಾವೆಲ್ಲ ಒಕ್ಕಟ್ಟಾಗಿದ್ದು ನಾಡಿನ ರೈತ ದೇವತೆಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಸ್ವಾಭಿಮಾನದ ಜಾತ್ರೆ ಗುರ್ಲಾಪುರದಾಗ ಸ್ವಾಭಿಮಾನದ ಕಬ್ಬು ಬೆಳೆಗಾರ ಜಾತ್ರೆಗೆ ಆಗತಿ. ಬೆಲೆ ನಿಗದಿ ಮಾಡಿ ಜಾತ್ರೆ ಮುಗಿದಿದ್ದೆ. ಅಲ್ಲಿವರೆಗೆ ಜಾತ್ರೆ ಮುಗಿಯಂಗಿಲ್ಲ, ಕಾರ್ಖಾನೆನೂ ಚಾಲೂ ಆಗೋದಿಲ್ಲ. ಒಂದು ಕಡೆ ಏನಂತಂದ್ರೆ ಜಿಲ್ಲಾಧಿಕಾರಿ ಕೂಡ ಬಂದ್ ಕಿಶನ್ ಮನವೊಲಿಸುವಂತ ಕೆಲಸ ಮಾಡಿದ್ರು. ಅವ್ರೇನು ಹೇಳಿದ್ರು ಅಂತ, ಅವ್ರು 3,200 ರೂಪಾಯಿ ತೊಗೊಂಬಂದಾರೆ. 200 ರೂಪಾಯಿ ತೊಗೊಂಬಂದಾರೆ. 200 ರೂಪಾಯಿಗೆ ನಾವು ಒಪ್ಪಿಲ್ಲ. ಅವರೆಲ್ಲ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿ ವಿಶೇಷವಾಗಿ ಧನ್ಯವಾದ ಹೇಳಬೇಕು. ನಮ್ಮ ಹೋರಾಟಕ್ಕೆ ಮನದು ಅವರು SP ಅವರು ಭಾಳ ಕಾರ್ಖಾನೆಯವ್ರ ಜೊತೆ 100 ಪ್ರಯತ್ನ ಮಾಡಿ ಈಗಾಗಲೇ 200 ರೂಪಾಯಿ ತೊಗೊಂಬಂದರು. ಇನ್ನು 200 ರೂಪಾಯಿ ಇಸ್ಕೊಂಬರೋರು ಸರ್, ಅಲ್ಲಿವರೆಗೆ ನಾವು ಹೇಳಂಗಿಲ್ಲ ಅಂತ ಹೇಳಿ. ಇವತ್ತು ಕೂಡ ಏನಂತಂದ್ರೆ ಒಂದು ರೈತರ ಪ್ರತಿಭಟನೆ ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಅದಕ್ಕೆ ಒಂದು ಬೆಂಬಲ ಕೊಡಬೇಕಂತ ಹೇಳಿ ಒಂದು BJP ರಾಜ್ಯಾಧ್ಯಕ್ಷರಾಗಿರುವಂಥ ಏನಂತಂದ್ರೆ BY ವಿಜಯೇಂದ್ರ ಅವರು ಕೂಡ ಬರ್ತಾ ಇದ್ದಾರೆ ಅಂತ ಕೇಳಿದ್ದೇವೆ. ಅದಕ್ಕೆ ತಾವೇನು ಹೇಳ್ತೀರ? ಬರಲಿ, ಏನೋ ಸಂತೋಷ, ಬೆಂಬಲ ಕೊಡಬೇಕು. ಯಾಕಂದ್ರೆ ಬೆಂಬಲ ಅನ್ನೋದು ವಿರೋಧ ಪಕ್ಷ ಇದೆ. ಅವರು ಕೂಡ ಪ್ರಭಾಕರ್ ಕೋರೆ, ಕತ್ತಿ ಮತ್ತು ನಿರಾಣಿ ಅವರ ಒಡನಾಟದಾಗ ಇರ್ತಕ್ಕಂಥವ್ರ ಜೋಡಿ ಮಾತಾಡಿ ರೇಟ ಘೋಷಣೆ ಮಾಡ್ತಕ್ಕಂಥ ಚಟುವಟಿಕೆ ಒಳಗೆ ಅವರು ಇಲ್ಲಿ ಒಂದು 4 ತಾಸು ವೇದಿಕೆ ಗಟ್ಟಿ ಕೂತ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ಒತ್ತಾಯ ಮಾಡಿ.